ಎದಕ್ಕೆ ಸ್ಟ್ರೈಕ್ ಮಾಡಕತ್ತೀರಿ? ಹೇಳು, ಹಂಗೆ ಹೇಳು. ನನ್ನ ಹೆಸರು ಶೇಖಮ್ಮ ಅಂತ. ನನ್ನ ಹೆಸರು NFW ನಾನು ಮಹಿಳಾ ಸಂಘಟನೆಯಾಗ ಅಧ್ಯಕ್ಷೆಯಾಗಿ, ತಾಲೂಕು ಅಧ್ಯಕ್ಷೆಯಾಗಿ ನಾವು ಜಾಗಕ್ಕಾಗಿ ನಾವು ಅರ್ಜಿ ಹಾಕ್ಸೀವಿ. ನಾವು ವಾರ್ಡಿಗೆ ಹೋಗಿ ಸರ್ವೆ ಮಾಡಬೇಕಾದ್ರೆ 40 ವರ್ಷದ ಮುದಕ್ಕೆ 50 ವರ್ಷದ ಮುದಕ್ಕೆ ಅಮ್ಮ ನಮ್ಮ ಕುಟುಂಬಷ್ಟು ನಾವು ಬಾಡಿಗೆ ಜೀವನದಾಗೇ ಮಾಡಾಕತ್ತೀವಿ. ನಮಗೆ ಒಂದು ಜಾಗನೇ ಇಲ್ಲ, ಬರೇ ಮನೆ ಬಾಡಿಗೆ ಕಟ್ಟಕ್ಕನೇ ಇರ್ತೀವಿ. ನಾವು 1ನೇ ತಾರೀಕು ಬಂತಂದರೆ ನಮಗೆ ಊಟ ಇಲ್ಲದ್ರೊಟ್ಟೈತಿ, ನಮಗೆ ಮೈ ಮೇಲೆ ಬಟ್ಟೆ ಇಲ್ಲದ್ರೊಟ್ಟೈತಿ, ನಮ್ಮ ಮಕ್ಕಳದು ಮರಿದು ಜಡ್ಡಿಂದ ಇಲ್ದ್ರೊಟ್ಟೈತಿ. ಫಸ್ಟ್ ಬಾಡಿಗೆ ಕಟ್ಬೇಕು ನಾವು. ಆ ಬಾಡಿಗೆ ಕಟ್ಲಿದ್ರೆ ಮನೆಗೆ ಜಾಗ ಇಲ್ಲ ನಮಗೆ ಅಂತ ಬಾಡಿಗೆ ಓನರ್ ಕೇಳ್ತಾರೆ. ದಯವಿಟ್ಟು ನಮಗೆ ಜಾಗ ಕೊಡೋಂಥ ವ್ಯವಸ್ಥೆ ಮಾಡ್ಬೇಕಂತಂದು ಪ್ರತಿ ವಾರ್ಡಿನಲ್ಲಿ ಎಷ್ಟೋ ಕಾರ್ಮಿಕರು ಜಾಗ ಇಲ್ಲದಂಥ ಸ್ಥಿತಿ ಐತಿ. ಗಂಗಾವತಿ ತಾಲೂಕಿನಾಗ, ಕೊಪ್ಪಳ ಜಿಲ್ಲೆದಾಗ, ಇಡೀ ದೇಶದಂತ ಒಂದು ನಮಗೆ ನಮ್ಮ ಸಂಘಟನೆಯಿಂದನೇ, ನಮ್ಮದು ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಸಂಘಟನೆಯಿಂದ ನಾವು ಹೋರಾಟ ಹಾಕಿದ್ವಿ. ಮನೆ ನಿವೇಶನ ಬೇಕಂತ 3 ವರ್ಷ ಆಯ್ತು ನಾವು ಅರ್ಜಿ ಕೊಟ್ಟು. ನಿನ್ನವರೆಗೆ ಆದ್ರೆ ಕಮಿಷನರ್ ಅರ್ಜಿನೇ ಅಪ್ಲೋಡ್ ಮಾಡಿಲ್ಲ ಕಂಪ್ಯೂಟರ್ನಾಗ. ಆ ದಾಖಲೆ ಸರಿಯಿಲ್ಲ, ಈ ದಾಖಲೆ ಸರಿಯಿಲ್ಲ, ಕೊಟ್ಟಂಥ ದಾಖಲೆ ಸರಿಯಿಲ್ಲ ಅಂತಂದು ಹೇಳಿಕೆ ಕೊಡಕತ್ತಾರ. ಅವು ದಾಖಲೆ ಕೊಡುವ ನಾವು ಎದ್ದಳಗಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಹೋರಾಟ ಮುಂದೆ ಚಳವಣೆ ನಿನ್ನ ಗಟ್ಟಿವಾದ ಹೋರಾಟ ಮಾಡ್ತೀವಿ ಅಂತ ನಾನು ಮಾಡಿ. ಲಕ್ಷ್ಮಿ ಯಾವ ಓಣಿ? ಮನೆ ಇಲ್ಲ, ಫ್ಲಾಟ್ ಫ್ಲಾಟ್ ಎಷ್ಟು ಜನ ಇದ್ರಿ ಮನ್ಯಾಗ? ಯಾರ್ಯಾರು? ನಮ್ಮ ಟೀಮ್ ನಾವು ಗಣ್ಯ. ಯಾವ ಊರವ್ರು ನೀವು? ಇದೇ ಊರು. ಮತ್ತೆ ಇದೇ ಊರಾದ್ರೆ ಮನೆ ಇಲ್ಲ? ಮನೆ ಹುಸೇನ್ಬಿ. ಯಾವ ಓಣಿ? ಹೇಳು, ಏನು ಸಮಸ್ಯೆ ನಿಮ್ದು? ಜಾಗ ಹೋನ ಜಾಗ ಹೋನ. ಎಷ್ಟು ಜನ ಇದ್ರಿ ಮನ್ಯಾಗ? ಮನ್ಯಾಗ ಎಷ್ಟು ಜನ ಇದ್ರಿ? हां, एक बड़ा बेटा है, पंखा दुआ है उन्हें देखो हमें घर में रहती। कितनी साल से गंगावती में है तुम्हें? हमें अब 40 साल बढ़ती होगा। 40 साल की जगह नहीं है। ओनर है तो तुम्हें घर को आको इंक्वायरी कर ले, अगर ಯಾವ ಊರು? ಯಾವ ಊರು? ನಿಮಗೆ ಮನೆ ಇಲ್ಲ? ಇಲ್ರಿ, ಜಾಗ ಇಲ್ಲ, ಮನೆ ಇಲ್ಲ. ನಾವು ಬೇವ್ರಲಿದ್ದ ಬಂದಿದ್ದು ಆಗಲಿಗೆ ಭಾಳ ವರ್ಷ ಆತ್ರಿ. ಅಲ್ಲಿ ಇತ್ತು ಚಾರ್ಜ್ ಮೇಲೆ ಮನೆ ಇಲ್ಲ ಸರ್. ಬಡವರು. ಗಂಗಾವತಿಗೆ ಎಷ್ಟು ವರ್ಷ ಆಯ್ತು? ನಾವು 28 ವರ್ಷ ಆಯ್ತು. ಎಷ್ಟು ಜನ ಇರ್ತೀವಿ ಮನೆಗೆ? ನಾವು 4 ಜನ ಇದೀವಿ ಸರ್. 2 ಹೆಣ್ಣೂರು ಸರ್, ಒಂದು ಗಂಡು ಹುಡುಗ. ಗಂಡ ಮನೆ ತಿರ್ಕೊಂಡು ಸರ್ ಆಕ್ಸಿಡೆಂಟ್ ಆಗಿ. ಈಗ ನಾವು ದುಡಿಬೇಕು, ತಿನ್ಬೇಕು, ಬಾಡಿಗೆ ಕಟ್ಬೇಕು ಸರ್. ಈಗೇನು ಸರ್ ಆಧಾರ? ನೀವು ಅರ್ಜಿ ಕೊಟ್ಟಿರಾ? ಕೊಟ್ಟಿವಿ ಸರ್, ಇಲ್ಲ ಅಂತಂತಾರೆ ಸರ್. ಅರ್ಜಿ ಕೊಟ್ಟಿವಿ ಸರ್, ಇಲ್ಲ ಅಂತಂತಾರೆ ಸರ್. ಇಷ್ಟು ಎಲ್ಲಿಂದ ನೋಡಿ ಸರ್, 12 ವರ್ಷ ಆಯ್ತು. ಅಲ್ಲಮ್ಮ, ನೀನು ಲೀಡ್ರ ಏನು ಮನೆ ಇಲ್ದಕ್ಕೆ? ನಮ್ಮ ಮನೆ ಇಲ್ಲ. ಹೆಸರು ಹೇಳು. ತಾಯಮ್ಮ ಸರ್. ನಮಗೆ ಜಾಗ ಇಲ್ಲ. ಎಲ್ಲರೂ ಈ ಥರ ನೆರಳಿ ಸಾಯ್ತಾ ಇರೋದು ನೋಡಿ ನೋಡೋಕ್ಕಾಗ್ಲಾರ್ದ ನಾವು ಈ ಪರಿಸ್ಥಿತಿ ಬಂದಿರೋದಕ್ಕೆ ಜನರೆಲ್ಲರೂ ನೆರಳೋದು ನೋಡ್ಲಾರ್ದ ನಾವು ಇಲ್ಲಿ ಮಟ್ಟಕ್ಕೆ ಬಂದೀವಿ. ನಾವು ಹಾಕಿ 3 ವರ್ಷ ನಡಕತ್ತಿತ್ತು. ಇವ್ರು ಏನು ಕೆಲಸ ಮಾಡೋವಲ್ರು. ನಾವು ಅಪ್ಲೋಡ್ ಆಗ್ಯಾವಂತ ಅನ್ಕೊಂಡು ದಯವಿಟ್ಟು ನೀವು ಬಂದು ನಮ್ಗೆ ಯಾವತ್ತಂದ್ರೆ ಸರ್ವೈವ್ ಮಾಡ್ಕೊಂಡು ಹೋಗ್ಯಾರ. ಓಣಿ ಬಂದು ಆಗ ಸರ್ವೈವ್ ಮಾಡೋದಕ್ಕೆ ನಮ್ಮ ಕೆಲಸ ಆಗ್ಯಾವಂತ ನಾವು ಅನ್ಕೊಂಡಿದ್ವಿ. ಆದರೆ ಇವ್ರು ಏನೂ ಮಾಡಿಲ್ಲ ಅಂತ ಗೊತ್ತಾಗಿ ಕೇಸಿ ನಾವು ಮತ್ತೆ ಬಂದಿಲ್ಲಿ ನಾವು ಮೀಟಿಂಗ್ ಮಾಡಕತ್ತೀವಿ. ಇವರು ಬಂದು ಕೇಸಿ ಸರ್ವೈವ್ ಮಾಡ್ತೀನಿ ಅಂತ ಹೇಳಿ ನಮಗೆ ನಮಿಸಿ ಕೇಸಿ ಮತ್ತೆ ಇನ್ನೂ ಏನು ಕೆಲಸ ಮಾಡೋವಲ್ರು ಅಂದರೆ ನಾವು ಏನು ಮಾಡ್ಬೇಕು ಸರ್? ಇದಕ್ಕೆ ಸ್ಟ್ರೈಕ್ ಎಲ್ಲಿವರೆಗೆ ಮಾಡ್ತೀರಿ? ಹಾಂ ಸರ್, ಸ್ಟ್ರೈಕ್ ಎಲ್ಲಿವರೆಗೆ ಮಾಡ್ತೀರಿ ನೀವು? ಇದು ಎಲ್ಲಿವರೆಗೆ ನಮಗೆ ಜಾಗ ಸಿಗೋವರೆಗೆ ಮಾಡ್ತೀವಿ ಸರ್ ನಾವು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿದಾರರು 700 ಅರ್ಜಿಗಳನ್ನು ಮನವಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಅರ್ಜಿ ಕುರಿತು ಈಗಾಗಲೇ ನಿಗಮಕ್ಕೆ ವರದಿ ಮಾಡಲಾಗಿದೆ. ಅದು ವೆಬ್ಸೈಟ್ ಆನ್ಲೈನ್ ಅಪ್ಡೇಟ್ ಬಂದ ನಂತರ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡ್ತೀವಿ ನಾವು. ಅದಾದ ನಂತರ ಈಗಾಗಲೇ ಅವ್ರಿಗೆ ಎಂಡಸ್ಮೆಂಟನ್ನು ಕೊಟ್ಟಿದ್ವಿ. ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ವಿ. ಆ ಸಂಘದ ಮುಖಂಡರಿಗೆ ಸಹ ಒಂದು ಲಿಖಿತವಾಗಿ ಕೊಟ್ಟಿದ್ದೀವಿ. ಅವರನ್ನು ಆ ಅಪ್ಡೇಟ್ ಆಗುವವರೆಗೂ ಒಂದು ಇಲ್ಲೇ ಶಾಂತ ರೀತಿಯಾಗಿ ಒಂದು ಮುಷ್ಕರ ಕೊಡ್ತೀವಿ ಅಂತಂತ ಹೇಳಿ ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ. ಅದನ್ನು ಹೇಳಿದ್ದೀನಿ. ಅವರು ಅದೇನೇ ಇದ್ದರೂ ನಮ್ಮದೇ ಜವಾಬ್ದಾರಿ, ಅದು ಅನುಮತ ಆಗಲಾರ್ದಂಗೆ ನಾವು ಮಾಡ್ಕೊತೀವಿ ಅಂತ ಅವ್ರು ಹೇಳಿದ್ದಾರೆ.